ಕರೆದಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು. ಅದನ್ನು ಎಸ್ ಪಿ ಅವರಿಗೆ ನಿನ್ನೆನೇ ಅದು ಅಥೆಂಟಿಸಿಟಿ ಏನು, ಎಲ್ಲಿ, ಯಾರು ಹೇಳಿರೋದು, ಯಾವ ಸಂದರ್ಭದಲ್ಲಿ, ಅದ್ರದ್ದೆಲ್ಲ ಎವಿಡೆನ್ಸ್ ಎಲ್ಲ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ನಿನ್ನೆನೇ ಹೇಳಾಯಿತು. ಅದು ಯಾರೇ ಆದ್ರೂ ಕೂಡ 12 ಸೆಕೆಂಡ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಕಡೆನೂ ಓಡಾಡ್ತಾ ಇದೆ. ಐ ಥಿಂಕ್ ಇಲಾಖೆಯವರು ಅದನ್ನ ಸ್ಟ್ರಿಕ್ಟಾಗಿ ಏನು ಆ್ಯಕ್ಷನ್ ತೊಗೊಳ್ಬೇಕೋ ತೊಗೊಳ್ತಾರೆ. ಬಟ್ ಅದನ್ನ ಫೈಂಡಿಂಗ್ಸ್ ನೋಡಬೇಕಾಗ್ತದೆ, ಅದು ಎಲ್ಲಿ ಏನು ಹೇಳಿದ್ದಾರೆ ಅಂತ. ಹಂಗೇನಾದ್ರು ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಅಗೇನ್ಸ್ಟ್ ಆಗಿ ಆ್ಯಕ್ಷನ್ ತೊಗೊಳೋದಕ್ಕೆ ಎಸ್ ಪಿ ಅವರಿಗೆ ಅದನ್ನ ಫುಲ್ ಫ್ರೀ ಹ್ಯಾಂಡ್ ಆಗಿ ನಾವು ಆಗಲೇ ಅವ್ರಿಗೆ ಹೇಳಿದ್ವಿ. ಅಮ್ಮ ನೋಡಿ ಅಮ್ಮ, ನಾನು ಹೇಳ್ತಾ ಇದ್ದೀನಿ ನಿಮಿಷ, ನೀವು ಇದನ್ನು ಕೇಳಿದ್ದೀರಾ, ನಾನು ಅದನ್ನು ಹೇಳ್ತಾ ಇದ್ದೀನಿ. ನನ್ನ ಜಿಲ್ಲೆದು ಸ್ಟ್ರಿಕ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಯಾರಿಗೂ ಕೇರ್ ಮಾಡೋದಿಲ್ಲ. ಏನಾದರೂ ಅದಾಗಿದ್ದು ನಿಜ ಅಂತ ಹೇಳಿ ಗೊತ್ತಾಯಿತು ಅಂದರೆ ಬೇಗನೆ ನೋಡ್ಬಿಟ್ಟು ಹೇಳಿ ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಅಗೇನ್ಸ್ಟ್ ಯಾರೇ ಆಗಿರಲಿ ಅದನ್ನು ನಾವು ತಗೊಳ್ತೀವಿ. ಬೇರೆದು ಹೋಲಿಕೆ ಮಾಡೋದು ಇದೆಲ್ಲದು ಕೂಡ ಇದೆಲ್ಲ ಕಂಡಮ್ ಮಾಡ್ತೀವಿ. ಇದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡೋದಿಲ್ಲ. ಇದನ್ನು ದಿಸ್ ಸಿಸ್ಟಮ್ ಇಸ್ ನಾಟ್ ಅಲೌಡ್. ಇಟ್ ಈಸ್ ನಾಟ್ ಅಲೌಡ್. ಅದು ಇಟ್ ಮೈಟ್ ಬಿ ನಮ್ಮ ಡಿಸ್ಟ್ರಿಕ್ಟ್ ಇರಲಿ, ಎಲ್ಲೇ ಆಗಲಿ ಅದನ್ನು ಎಸ್ ಪಿ ಅವ್ರಿಗೆ ಎಸ್ ಪಿ ಅವರಾಗಲೇ ನಿನ್ನೆನೇ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಪ್ರೆಸ್ಸಿಗೆ ಹೋಗ್ಬಿಟ್ಟು ಫಸ್ಟ್ ನೀವೆಲ್ಲ ಕೂತ್ಕೊಂಡು ನೀವು ಹೇಳಿಬಿಡಿ ಅಂತ. ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಈ ಥರದೊಂದು ಘಟನೆಗಳು ನಡೆಯುತ್ತೆ ಅಂತ ಬಿಜೆಪಿ ನಾಯಕರು ಯಾಕೆ ಅಲ್ಲ ಒಂದು ನಿಮಿಷ ಅಂತ ಬಿ ಜೆ ಪಿ ಅವ್ರು ಹೇಳ್ತಾರೆ. ಅದಕ್ಕೆ ಅವರ ಉತ್ತರ ಕೊಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡೋಕ್ಕೆ ನಾನು ಮಿನಿಸ್ಟರ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಂಗಾರೆ ಅವ್ರ ಟೈಮಲ್ಲಿ ಇದ್ದಿದ್ದೆಲ್ಲ ಏನಂತ ಹೇಳಬೇಕಂತೆ. ಅದಕ್ಕೆ ನಾನು ಯಾಕೆ ಚರ್ಚೆ ಅಲ್ಲ ಒಂದು ನಿಮಿಷ ಯಾಕೆ ನಾನು ಹೇಳ್ತೀನಿ ಕೇಳಿ, ಸಮಾಜದಲ್ಲಿ ಇದನ್ನು ಚರ್ಚೆ ಮಾಡಿ ಬಟ್ ಇನ್ನೊಂದಕ್ಕೆ ಆಸ್ಪದ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಕಾನೂನು ನಮ್ಮ ಸರ್ಕಾರದೊಳಗೆ ಇದೆ. ತಪ್ಪು ಮಾಡಿದರೆ ಶಿಕ್ಷೆ ಮಾಡೋದಕ್ಕೆ ಕಾನೂನು ಇದೆ, ಅದನ್ನು ಮಾಡ್ತೀವಿ. ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಅವ್ರಿಗೆ ಉತ್ತರ ಕೊಡೋಕ್ಕಂತೂ ನಾನಿಲ್ಲ. ಯಾರು ಅದು ಅವ್ರಿಗೆ ಹೋಗಿ ಕೇಳ್ಕೊಳ್ಳಿ, ಅದು ನಂಗೆ ಗೊತ್ತಿಲ್ಲ. ಅರ್ಜಿ ನೋಡಿ ಒಂದು ನಿಮಿಷ, ನಾನು ನಮ್ಮ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಬೇಕು, ಭಾರತೀಯನಾಗಿ ಹುಟ್ಟಬೇಕು ಅಂತ ನನಗೆ ಆಸೆ. ನಮ್ಮ ತಂದೆ ತಾಯಿಯವ್ರ ಹೊಟ್ಟೆಯಲ್ಲೇ. ಬಟ್ ಅವ್ರಿಗೆ ಆ ಥರ ಆಸೆ ಇದ್ದರೆ ಅವರು ಉತ್ತರ ಕೊಡಲಿ. ಹಾಗೆ ಮಾಜಿ ಪ್ರಧಾನಮಂತ್ರಿಗಳು ಏನು ಹೇಳಿದರು ನೆನಪೈತಾ ನಿಮಗೆ? ಮಾಜಿ ಪ್ರಧಾನಮಂತ್ರಿಗಳು ಏನಂದ್ರು? ಅದಕ್ಕೆ ನಾನು ಚರ್ಚೆ ಮಾಡಲ್ಲ. ಅವ್ರವ್ರ ಆಯ್ಕೆ ಅವ್ರವ್ರಿಗೆ ಬಿಡಬೇಕು, ಅದು ನಮ್ಮದಲ್ಲ. ಈಗ ಈ ಥರದ್ದು ತಪ್ಪಾಗಿದೆ ಅಂತೇಳಿ 12 ಸೆಕೆಂಡ್ ಏನಿದೆ ಅದ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳೋದು ನನ್ನ ಕರ್ತವ್ಯ. ಅದನ್ನು ನಾವು ಮಾಡ್ತೀವಿ. ಓಕೆ.